ಹಲೋ ನಮಸ್ಕಾರ. ವಿದ್ಯಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಒಳಗಡೆ ಏನಿದೆ ಅಂತ ನೋಡೋಣ. ಯುಗಾದಿ ಹಬ್ಬದ ಸಂಭ್ರಮಕ್ಕೆ ಉದ್ಯಮಿ ಮತ್ತು ಗ್ರಾಹಕ ಸಮ್ಮೇಳನ ಮಾಡಿದ್ದಾರೆ. ದ್ವಿಜಾ ಎಂಟರ್ಪ್ರೈಸಸ್ ವಿಪ್ರರದ್ದು ಸತ್ಯ ಪ್ರಮೋದ ಕಲ್ಯಾಣ ಮಂಟಪ. ಅಲ್ಲಿ ನಾವೆಲ್ಲರೂ ಬಂದಿದ್ದೀವಿ. ನಂದು ಒಂದು ಶಾಪ್ ಇದೆ. ಬನ್ನಿ, ನೀವು ಬಂದರೆ ಏನೆಲ್ಲ ಸಿಗುತ್ತೆ. ಓಕೆ, ಬನ್ನಿ ಹೋಗೋಣ ಎಲ್ಲರೂ. ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ದ್ವಿಜಾ ಎಂಟರ್ಪ್ರೈಸಸ್ ಒಂದು ಗ್ರಾಹಕರು ಮತ್ತು ಉದ್ಯಮಿಗಳ ಸಮ್ಮೇಳನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ನಮ್ಮ ವಿಪ್ರರು, ಬ್ರಾಹ್ಮಣರು ಅನ್ನುವಂಥದ್ದೇ ಒಂದು ದೊಡ್ಡ ಬ್ರ್ಯಾಂಡ್. ಸಮಾಜದಲ್ಲಿ ಬ್ರಾಹ್ಮಣರು ಏನೇ ಮಾಡಿದರೂ ಜನ ಇಷ್ಟಪಡ್ತಾರೆ. ನಾವು ನೋಡ್ತಾ ಇದ್ದೀವಿ ಇವತ್ತು ಬೆಂಗಳೂರಿನಲ್ಲಿ ಪ್ರತಿಯೊಂದು ರಸ್ತೆಯಲ್ಲೂ ಕೂಡ ಬ್ರಾಹ್ಮಿನ್ಸ್ ಕೆಫೆ, ಬ್ರಾಹ್ಮಿನ್ಸ್ ರೆಸ್ಟೋರೆಂಟ್ ಅಂತ. ಬ್ರಾಹ್ಮಣರು ಏನೇ ಮಾಡಿದರೂ ಜನ ಇಷ್ಟಪಡ್ತಾರೆ. ಅದರಲ್ಲೂ ಬ್ರಾಹ್ಮಣೇತರರು ಏನಿದ್ದಾರೆ ಅವರು ಬ್ರಾಹ್ಮಣರು ಮಾಡುವಂಥ ಅಡಿಗೆ ಆಹಾರವನ್ನು ಭಾಳ ಇಷ್ಟಪಡ್ತಾರೆ. ಹೀಗಾಗಿ ಈ ಬ್ರಾಹ್ಮಣ ಅನ್ನುವಂಥದ್ದು ಏನಿದೆ, ವಿಪ್ರ ಅನ್ನುವಂಥದ್ದು, ಇದೇ ನಮಗೆ ದೊಡ್ಡ ಶಕ್ತಿ. ಒಂದು ಕಡೆ ಕ್ವಾಲಿಟಿ ಮತ್ತು ರೀಸನೇಬಲ್ ಪ್ರೈಸಿಂಗ್ ಇದ್ದರೆ ಬ್ರಾಹ್ಮಣರ ಎಲ್ಲ ಪದಾರ್ಥಗಳಿಗೂ ಕೂಡ ಸಾಕಷ್ಟು ಬೇಡಿಕೆ ಇದೆ. ಇಲ್ಲಿ ನಮ್ಮ ದ್ವಿಜಾ ಎಂಟರ್ಪ್ರೈಸಸ್ನವರು ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲರನ್ನೂ ಕೂಡ ಸಣ್ಣ ಸಣ್ಣ ಒಂದು ಉದ್ಯಮವನ್ನು ಮಾಡುವಂಥವ್ರು, ಗೃಹ ಕೈಗಾರಿಕೆಗಳನ್ನು ಮಾಡುವಂಥವ್ರು, ಗೃಹ ಉತ್ಪನ್ನಗಳನ್ನು ಒಂದೆಡೆ ತರುವಂಥ ಕೆಲಸ. ನಾವು ಯಾವಾಗಲೂ ಕಲೆಕ್ಟಿವ್ ವಿಸ್ಡಮ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ಇಂಡಿವಿಜುವಲ್ ವಿಸ್ಡಮ್ ಅಂತ ಹೇಳ್ತೀವಿ. ನಾವು ಯಾವಾಗಲೂ ಕೂಡ ಒಗ್ಗಟ್ಟಾದರೆ ನಮಗೆ ಶಕ್ತಿ ಬರುತ್ತೆ, ಹೆಚ್ಚಿನ ಶಕ್ತಿ ಬರುತ್ತೆ, ನಾವು ದೊಡ್ಡದಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ದ್ವಿಜಾ ಎಂಟರ್ಪ್ರೈಸಸ್ ಮಾಡಿರುವಂಥ ಈ ಒಂದು ಕೆಲಸ ಏನಿದೆ, ಇದು ನಮ್ಮನ್ನು ದೊಡ್ಡ ಮಟ್ಟಕ್ಕೆ ತೆಗೆದುಕೊಳ್ಳುವಂಥ ಒಂದು ಸಾಧ್ಯತೆ ಇದೆ. ಹೀಗಾಗಿ ನಾನು ಈ ದ್ವಿಜಾ ಎಂಟರ್ಪ್ರೈಸಸ್ನ ಮುಖ್ಯಸ್ಥರಾಗಿರುವಂಥ ಶ್ರೀಧರ್ ಅವರು ಇರ್ಬೋದು, ಪ್ರಸನ್ನ ಕುಲಕರ್ಣಿ ಅವರು ಇರ್ಬೋದು, ಮೋಹನ್ ಅವರು ಇರ್ಬೋದು, ಎಲ್ಲರೂ ಕೂಡ ತಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಎತ್ತಿದ ಕೈ ವೆಜಿಟೇರಿಯನ್ ಫುಡ್ ಅಂತ ಬಂದಾಗ ಬ್ರಾಹ್ಮಣರ ಆಹಾರ ಪದಾರ್ಥಗಳಿಗೆ ಎಲ್ಲೆಡೆ ಬೇಡಿಕೆ ಇದೆ. ಇದನ್ನು ನಾವು ಹೆಚ್ಚು ಇನ್ನೂ ಬ್ರ್ಯಾಂಡಿಂಗ್ ಮಾಡುವಂಥದ್ದು, ಹೆಚ್ಚು ಬೆಳೆಸುವಂಥ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ನಾವು ಯಾರೇ ನಮ್ಮ ಸ್ನೇಹಿತರ ಜೊತೆ ಎಲ್ಲೇ ಹೋಗ್ತಾ ಇದ್ರು, ಕಾಫಿ ಕುಡಿಯೋಣ, ಒಂದು ತಿಂಡಿ ತಿನ್ನೋಣ ಅಂದ್ರೆ ಬನ್ನಿರಿ ಇಲ್ಲಿ ಬ್ರಾಹ್ಮಿನ್ಸ್ ಕೆಫೆ ಇದೆ, ಬ್ರಾಹ್ಮಿನ್ಸ್ ಹೋಟ್ಲ್ ಇದೆ ಅಂತ ಕರ್ಕೊಂಡು ಹೋಗ್ತಾರೆ. ಅವರೇ ಕರ್ಕೊಂಡು ಹೋಗ್ತಾರೆ. ಐಯರ್ಸ್ ಮೆಸ್ ಇದೆ ಅಂತ. ಹೀಗಾಗಿ ಬ್ರಾಹ್ಮಣರ ಒಂದು ದೊಡ್ಡ ಶಕ್ತಿನೇ ಆಹಾರ. ಮತ್ತು ಎಲ್ಲಿ ಉತ್ತಮವಾದಂಥ ಆಹಾರ ಇರುತ್ತೆ, ಅಲ್ಲಿ ಉತ್ತಮವಾದಂಥ ಆರೋಗ್ಯ ಇರುತ್ತೆ. ಹೀಗಾಗಿ ಉತ್ತಮವಾದಂಥ ಆಹಾರ, ಉತ್ತಮವಾದಂಥ ಆರೋಗ್ಯ ಎಲ್ಲಿರುತ್ತೆ, ಅದು ಉತ್ತಮವಾದ ಮನಸ್ಸು ಕೂಡ ಇರುತ್ತೆ. ಹೀಗಾಗಿ ಬ್ರಾಹ್ಮಣರ ಸ್ವಭಾವ ಕೂಡ ಭಾಳ ಸಜ್ಜನಿಕೆಯ ಸ್ವಭಾವ ನಮ್ಮ ಬ್ರಾಹ್ಮಣರದ್ದು. ಹೀಗಾಗಿ ಸಮಾಜದಲ್ಲಿ ಬ್ರಾಹ್ಮಣರನ್ನ ನಂಬುತ್ತಾರೆ. ಬ್ರಾಹ್ಮಣರಿಗೆ ಒಂದು ಅವ್ರದ್ದೇ ಆದ ಕ್ರೆಡಿಬಿಲಿಟಿ ಇದೆ, ವಿಶ್ವಾಸಾರ್ಹತೆ ಇದೆ. ಬ್ರಾಹ್ಮಣರು ಮಾಡುವಂಥ ಕೆಲಸ ಇರ್ಬೋದು, ಸೇವೆ ಇರ್ಬೋದು, ಆಹಾರ ಪದಾರ್ಥಗಳಿರ್ಬೋದು, ಈ ಎಲ್ಲವುದಕ್ಕೂ ಕೂಡ ಒಂದು ವಿಶ್ವಾಸಾರ್ಹತೆ ಇದೆ, ಕ್ರೆಡಿಬಿಲಿಟಿ ಇದೆ. ದೊಡ್ಡ ಚಾಲೆಂಜ್ ಇದೆ, ಸವಾಲು. ಸಾಕಷ್ಟು ನಾವು ಉತ್ಪನ್ನಗಳನ್ನು ತಯಾರು ಮಾಡ್ತೀವಿ, ಸಾಕಷ್ಟು ಆಹಾರ ಪದಾರ್ಥ ಇರ್ಬೋದು ಅಥವಾ ಗೃಹ ಬಳಕೆ ವಸ್ತುಗಳನ್ನು ಉತ್ಪಾದನೆ ಮಾಡ್ತೀವಿ. ಆದರೆ ಅದನ್ನು ಜನರಿಗೆ ತಲುಪಿಸುವಂಥದ್ದು ಒಂದು ಸವಾಲು. ಇದಕ್ಕೆ ನಮಗಿರುವಂಥ ಒಂದು ದೊಡ್ಡ ಅನುಕೂಲ ಅಂದರೆ ಇವತ್ತು ಆನ್ಲೈನ್ ಮಾರ್ಕೆಟಿಂಗ್. ಇದನ್ನು ಕೂಡ ನಾವು ಸಮರ್ಥವಾಗಿ ಬಳಸ್ಕೋಬೇಕು. ಇತ್ತೀಚೆಗೆ ನಮ್ಮ ಉತ್ತರಾದಿ ಮಠದಲ್ಲೇ ಸುಧಾಮೂರ್ತಿಯವರು, ಇನ್ಫೋಸಿಸ್ ಫೌಂಡೇಶನ್ನ ಮುಖ್ಯಸ್ಥರು ಏನಿದ್ದಾರೆ, ಅವರು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅವತ್ತು ನಾನು ಉತ್ತರ ಕರ್ನಾಟಕದಿಂದ ಒಬ್ಬ ಮಹಿಳೆ ಬಂದಿದ್ದರು. ಅವ್ರನ್ನ ಸಂದರ್ಶನ ಮಾಡುವಂಥ ಒಂದು ಅವಕಾಶ ಕೂಡ ನನಗೆ ಸಿಕ್ಕಿತ್ತು. ಅವರು ಉತ್ತರ ಕರ್ನಾಟಕದ ಒಂದು ಹಳ್ಳಿಯಲ್ಲಿ ಸೀರೆಯನ್ನು ನೇಯುವಂಥ ನೇಕಾರರಿಗೆ ಇವತ್ತು ಆನ್ಲೈನ್ ಮೂಲಕ ಜಾಗತಿಕ ಮಟ್ಟದಲ್ಲಿ ಮಾರುಕಟ್ಟೆಯನ್ನು ಒದಗಿಸಿದ್ದಾರೆ. ಯಾವ ಕೈಮಗ್ಗಗಳು ಇವತ್ತು ಮುಚ್ಚಿ ಹೋಗಬೇಕಾಗಿತ್ತು, ಆ ಕೈಮಗ್ಗಗಳು ಇವತ್ತು ಲಾಭ ಮಾಡ್ತಾ ಇದ್ದಾವೆ. ಇನ್ನೂ 10 ಕೈಮಗ್ಗಗಳು ಶುರುವಾಗಿದೆ ಆ ಊರಿನಲ್ಲಿ, ಉತ್ತರ ಕರ್ನಾಟಕದ ಒಂದು ಹಳ್ಳಿಯಲ್ಲಿ. ಹೀಗೆ ನಾವು ಒಂದು ಆನ್ಲೈನ್ ಮಾರ್ಕೆಟಿಂಗ್ ಏನಿದೆ ಅದನ್ನು ಸರಿಯಾಗಿ ಬಳಸ್ಕೊಂಡ್ರೆ ವಿಶ್ವ ಮಟ್ಟದಲ್ಲಿ ಕೂಡ ನಮ್ಮ ಆಹಾರ ಪದಾರ್ಥಗಳನ್ನು ಮಾರೋದಕ್ಕೆ ಅವಕಾಶ ಇದೆ. ಇದನ್ನು ನಾವು ಹೆಚ್ಚು ಸಮರ್ಥವಾಗಿ ಬೆಳೆಸ್ಕೋಬೇಕಾಗುತ್ತೆ. ಹೀಗಾಗಿ ನಾನು ದ್ವಿಜಾ ಎಂಟರ್ಪ್ರೈಸಸ್ನ ನಮ್ಮ ಸ್ನೇಹಿತರಿಗೆ ಉತ್ಪನ್ನಗಳೇನಿದೆ ಇದನ್ನು ಮಾರುಕಟ್ಟೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಮತ್ತು ಈ ಒಂದು ಮೇಳ ಏನು ನಡೀತಾ ಇದೆ, ಇದು ಕೇವಲ ಉತ್ಪಾದಕರು, ಮ್ಯಾನುಫ್ಯಾಕ್ಚರರ್ಸ್ ಬ್ರಾಹ್ಮಣರು ಆದರೆ ಒಳ್ಳೆಯದು. ಅದ್ರ ಜೊತೆಗೆ ಗ್ರಾಹಕರು ಕೂಡ ಬರೀ ಬ್ರಾಹ್ಮಣರು ಆಗಬಾರ್ದು. ನಾವು ಬೇರೆ ಸಮುದಾಯದ ಜನರೇನಿದ್ದಾರೆ ಅವರು ಭಾಳ ಮೆಚ್ಚುವಂಥದ್ದು ಬ್ರಾಹ್ಮಣರ ಉತ್ಪನ್ನಗಳಿಗೆ, ಬ್ರಾಹ್ಮಣರ ಸರ್ವಿಸ್. ನಾವು ಬೇರೆ ಬೇರೆ ಕಡೆ ಕೂಡ ಇಂಥ ಮೇಳಗಳನ್ನು ಆಯೋಜನೆ ಮಾಡೋದ್ರ ಮೂಲಕ ನಮ್ಮ ಪದಾರ್ಥಗಳು ಬೇರೆ ಸಮುದಾಯದವರಿಗೂ ತಲುಪಿಸಬೇಕು, ನಮ್ಮವ್ರಿಗೆ ಹೆಚ್ಚಿನ ಆದಾಯ ಬರಬೇಕು. ದೊಡ್ಡ ಮಟ್ಟದ ಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಜೀವನ ಮಾಡ್ತಾರೆ ಅನ್ನುವಂಥ ಒಂದು ಕಾಲ ಇತ್ತು. ಇವತ್ತು ಆ ಕಾಲ ಇಲ್ಲ. ನಾವು ಕೂಡ ಇವತ್ತು ಸ್ಪರ್ಧಾತ್ಮಕ ಯುಗದಲ್ಲಿ ಎಲ್ಲರ ಜೊತೆಗೆ ಸ್ಪರ್ಧೆ ಮಾಡಬೇಕಾಗಿದೆ. ನಮ್ಮ ಪೂಜೆ ಪುನಸ್ಕಾರ, ಸಂಸ್ಕೃತಿ, ಸಂಸ್ಕಾರಗಳ ಜೊತೆಗೆ ನಾವು ವ್ಯಾಪಾರ ಉದ್ಯಮದಲ್ಲೂ ಕೂಡ ಮುಂದೆ ಹೆಜ್ಜೆ ನೀಡಬೇಕು. ನಾವು
ಥಿಂಕ್ ಬಿಗ್ ಆ್ಯಕ್ಟ್ ಬಿಗ್ ಅಂತ ಏನು ಹೇಳ್ತೀವಿ, ನಾವು ದೊಡ್ಡ ಪ್ರಮಾಣದಲ್ಲಿ ಉದ್ಯಮವನ್ನು ಮಾಡುವಂಥದ್ದನ್ನು ರೂಢಿಸ್ಕೊಳ್ಬೇಕಾಗತ್ತೆ. ಕೇವಲ ಸಣ್ಣದಾಗಿ ಮಾಡ್ತಾ ಹೋದರೆ ನಾವು ದೊಡ್ಡ ಮಟ್ಟದಲ್ಲಿ ಆದಾಯ ಗಳಿಸೋದಕ್ಕಾಗೋದಿಲ್ಲ, ನಮ್ಮ ಪದಾರ್ಥಗಳನ್ನು ವಿಸ್ತರಣೆ ಮಾಡೋದಕ್ಕಾಗೋದಿಲ್ಲ, ವ್ಯಾಪಾರ ವಿಸ್ತರಣೆ ಮಾಡೋದಕ್ಕಾಗೋದಿಲ್ಲ. ಹೀಗಾಗಿ ನಾವು ಈ ಒಂದು ನಮ್ಮ ಉದ್ಯಮವನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ನಾವು ಹೇಗೆ ಜಾಗತಿಕ ಮಟ್ಟದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಹೇಗೆ ವ್ಯಾಪಾರ ಮಾಡಬೇಕನ್ನೋದು, ಇದಕ್ಕೆ ನಮ್ಮ ಧ್ವಜ ಎಂಟರ್ಪ್ರೈಸಸ್ನವರೇ ಒಂದು ದೊಡ್ಡ ನಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡೋದಕ್ಕೆ ಸಾಧ್ಯ ಇದೆ. ಈ ಒಂದು ಪರಿಕಲ್ಪನೆಯಲ್ಲಿ ಧ್ವಜ ಎಂಟರ್ಪ್ರೈಸಸ್ ಕೂಡ ಮುಂದಿನ ದಿನಗಳಲ್ಲಿ ಹೆಜ್ಜೆಯನ್ನು ಇಡಲಿ. ಈ ಸಣ್ಣ ಸಣ್ಣ ಉತ್ಪಾದನೆ ಮಾಡುವಂಥವ್ರು ಏನಿದ್ದೀವಿ ನಾವೆಲ್ಲರೂ ಕೂಡ ಒಂದು ಕಡೆ ಸೇರಿಕೊಂಡು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ವಿಶ್ವ ಮಟ್ಟದಲ್ಲಿ ಕೂಡ ನಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡುವಂಥದ್ದು, ಒಂದು ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಹೀಗಾಗಿ ನಾವೆಲ್ಲರೂ ಒಂದು ಕಡೆ ಸೇರಿರುವಂಥದ್ದೇ ಒಂದು ದೊಡ್ಡ ಸಾಧನೆ. ಈ ಸೇರಿರೋದಕ್ಕೆ ವೇದಿಕೆಯನ್ನು ನಿರ್ಮಾಣ ಮಾಡಿರುವಂಥ ಧ್ವಜ ಎಂಟರ್ಪ್ರೈಸಸ್ಸಿನ ಒಂದು ಪರಿಕಲ್ಪನೆ ಏನಿದೆ, ಇದಕ್ಕೆ ನಾವು ದೊಡ್ಡ ಒಂದು ಅಭಿನಂದನೆಯನ್ನು, ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ. ಹೀಗಾಗಿ ನಾವೆಲ್ಲರೂ ಕೂಡ ಒಂದೆಡೆ ಸೇರೋಣ. ಇಂಥ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡ್ತಾ ಇವತ್ತು ಆಧುನಿಕ ತಂತ್ರಜ್ಞಾನ ಏನಿದೆ, ಟೆಕ್ನಾಲಜಿಯನ್ನು ಬೆಳೆಸ್ತಾ ಅದನ್ನು ಬಳಸ್ಕೊಂಡು ನಾವು ಈ ಒಂದು ವಿಸ್ತರಣೆಯನ್ನು ಮಾಡೋಣ. ಯಾವುದೂ ಕೂಡ ಸಣ್ಣದಾಗಿ ಯೋಚನೆ ಮಾಡಬೇಡಿ, ಥಿಂಕ್ ಬಿಗ್, ದೊಡ್ಡದಾಗಿ ಯೋಚನೆ ಮಾಡಿ. ನೀವು ಖಂಡಿತವಾಗಿ ದೊಡ್ಡ ಮಟ್ಟದಲ್ಲಿ ಬೆಳಿತೀವಿ. ಯಾವಾಗಲೂ ಕೂಡ ಸಣ್ಣ ಯೋಚನೆ ಮಾಡಿದರೆ ನಾವು ಅಲ್ಲೇ ಉಳ್ಕೊಂಡ್ಬಿಡ್ತೀವಿ. ಯಾವತ್ತೂ ಕೂಡ ಸಣ್ಣ ಯೋಚನೆಯನ್ನು ಮಾಡಬೇಡಿ. ಇಲ್ಲಿ ಬಂದಿರುವಂಥವ್ರು ಒಬ್ಬರಿಗೊಬ್ಬರು ಬಿಸ್ನೆಸ್ ಕೊಟ್ಟರು ನಮ್ಮವರು ಎಷ್ಟೋ ದೊಡ್ಡ ಮಟ್ಟದಲ್ಲಿ ಬೆಳಿತೀವಿ. ಇದ್ರ ಜೊತೆಗೆ ನಾವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯೋದಕ್ಕೆ ಈ ಧ್ವಜ ಎಂಟರ್ಪ್ರೈಸ್ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಲಿ. ಇವತ್ತು ನಾವು ವಿಪ್ರರಲ್ಲಿ ಒಂದು ಸಂಘಟನೆ ಮಾಡೋದಕ್ಕೆ ನಾವು ಹಿಂಜರಿಕೆ ಇತ್ತು. ಇವತ್ತು ನಾವು ಇಡೀ ಕರ್ನಾಟಕದಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿರುವಂಥ ವಿಪ್ರರು ಕೂಡ ನಾವು ಒಂದೆಡೆ ಸೇರಿದ್ದೀವಿ. ಸಾಕಷ್ಟು ವಿಷಯಗಳನ್ನು ಹಂಚಿಕೊಳ್ತಾ ಇದ್ದೀವಿ. ಇವತ್ತು ಉದ್ಯೋಗ ಅವಕಾಶ ಇರ್ಬೋದು, ವ್ಯಾಪಾರ ಅವಕಾಶಗಳಿರ್ಬೋದು, ಬೇರೆ ಬೇರೆ ಸೇವೆ ಇರ್ಬೋದು, ನಮ್ಮಲ್ಲೇ ಅದನ್ನು ಹಂಚಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅಂಥದ್ದೇ ಒಂದು ಪ್ರಯತ್ನವನ್ನು ನಮ್ಮ ವಿಪ್ರ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಕೂಡ ಮಾಡಿದ್ದಾರೆ. ನಮ್ಮವರನ್ನೇ ಎತ್ತರಿಸುವಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗುತ್ತೆ. ಇದು ಎಲ್ಲ ಸಮುದಾಯಗಳಲ್ಲೂ ಬಂದಿದೆ. ಬ್ರಾಹ್ಮಣರು ಯಾವತ್ತೂ ಕೂಡ ಬೇರೆ ಸಮುದಾಯದ ವಿರುದ್ಧವಾಗಿದ್ದಂಥವರಲ್ಲ. ನಾವು ಇಡೀ ಹಿಂದೂ ಸಮುದಾಯವನ್ನು, ಹಿಂದೂ ಸಮಾಜವನ್ನು ಮುನ್ನಡೆಸುವಂಥ ಒಂದು ಜವಾಬ್ದಾರಿ ಕೂಡ ಬ್ರಾಹ್ಮಣ ಸಮುದಾಯದ ಮುಂದಿದೆ. ಯಾಕಂದರೆ ನಾವು ಹಿಂದೂ ಸಮಾಜ, ಹಿಂದೂ ಸಂಸ್ಕೃತಿ ಉಳಿದ್ರೆ ನಾವು ಮುಂದೆ ನಮ್ಮ ಸಂಸ್ಕೃತಿ ಸಮಾಜ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಯಾವುದೇ ಸಮಾಜದ ವಿರುದ್ಧವಾಗಿ ನಾವು ಕೆಲಸ ಮಾಡ್ತೇನೆ, ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಪ್ರೀತಿಯನ್ನು ಗಳಿಸಿ, ಅವರ ವಿಶ್ವಾಸವನ್ನು ಗಳಿಸಿ ದೊಡ್ಡ ಮಟ್ಟದಲ್ಲಿ ನಾವು ಬೆಳೆಯೋದಕ್ಕೆ ಅವಕಾಶ ಇದೆ. ಜೋರಾದ ಚಪ್ಪಾಳೆ ಬರಲಿ. ಆದಂಥ